ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಮೋಟೆ ಬೆಂಗಳೂರಿನಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದವರು ಬಳ್ಳಾರಿಯ ಬಂಧುಗಳು, ಸಹೋದರರು. ಈ ಕುಟುಂಬದ ಸದಸ್ಯರು ಮೂಲಭೂತವಾಗಿ ಅಗ್ರಿಕಲ್ಚರ್ ಫ್ಯಾಮಿಲಿ ಒಕ್ಕಲ್ತನವನ್ನು ಮಾಡ್ಕೊಂಡು ಬಂದಂಥ ಹಿರಿಯರು ಬಹಳ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಮುಂದೆ ಬಂದವರು. ಬೆವರು ಸುರಿಸಿ ದುಡಿದು ಸಮಾಜದಲ್ಲಿ ಬಹಳ ಗೌರವವನ್ನು ಸಂಪಾದನೆ ಮಾಡಿದಂಥ ಹಿರಿಯರು ಅವರು ಹಾಕಿಕೊಟ್ಟಿರುವಂಥ ಮೌಲ್ಯ, ಮಾರ್ಗದರ್ಶನ, ತದನಂತರ ಬಂದಂಥ ಪೀಳಿಗೆ ವಿವಿಧ ಹುದ್ದೆಗಳನ್ನು, ವಿವಿಧ ವೃತ್ತಿಗಳನ್ನು ಮಾಡಿ ಬಹಳ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬಂದು ಸಮಾಜಕ್ಕೆ ನಾವು ಏನಾದರೂ ನಾವು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಇವತ್ತು ಆ ಶಿಕ್ಷಣ ಸಂಸ್ಥೆಯ 15ನೇ ಆನ್ಯುವಲ್ ಡೇ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಅಧ್ಯಕ್ಷತೆ ವಹಿಸಿರುವಂಥ ಬ್ಯಾಡಗಿ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ನನ್ನ ಆತ್ಮೀಯ ಸಹೋದರಾದಂಥ ತಿಪ್ಪಣ್ಣ ಬಳ್ಳಾರಿ ಅವರೇ, ಹಾಗೂ ಕಾರ್ಯದರ್ಶಿಗಳಾದಂಥ ಷಣ್ಮುಖಣ್ಣ ಬಳ್ಳಾರಿ ಅವರೇ, ಟ್ರೆಜರರ್ ಅಂತ ಚಂದ್ರಪ್ಪ ಬಳ್ಳಾರಿ ಅವರೇ, ಮುದ್ದಿ ಅವರೇ, ಮತ್ತು ಚೀಫ್ ಗೆಸ್ಟ್ ಆಗಿರುವಂಥ DDP ಆದಂಥ ಬರಬೇಕಾಯ್ತು ಮೋಹನ್ ದಂಡಿನವರೇ, PU ಆದಂಥ ಕೋಟಿಯವರೇ, ಶ್ರೀ ಪ್ರಕಾಶ್ ಅವರೇ, ಮತ್ತು ವೇದಿಕೆಯಲ್ಲಿರುವಂಥ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಪಾಲಕ ಬಂಧುಗಳು. ಈಗಾಗಲೇ ನಾನು ಹೇಳಿದಂತೆ ಮೋಟೆ ಬೆಂಗಳೂರಿನಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನು ಬಳ್ಳಾರಿ ಬಂಧುಗಳು ಮಾಡಿದ್ದಾರೆ. ಇಡೀ ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡಲು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ, ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಮತ್ತು ಯಶಸ್ವಿ ಕೂಡ ಆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿರುವಂಥ ಕೃತಜ್ಞತೆ, ಧನ್ಯವಾದ ಮತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಒಂದು ಕ್ಷಣ ತಾವು ಯೋಚನೆಯನ್ನು ಮಾಡಿ, ಈ ಶಿಕ್ಷಣ ಸಂಸ್ಥೆಗಳು ಇಲ್ದಿದ್ರೆ ಇಲ್ಲಿ ಮಕ್ಕಳು ಎಲ್ಲಿಗೆ ಹೋಗಬೇಕಾಗಿತ್ತು ಕಲಿಯೋದಕ್ಕೆ? ಈ ಶಿಕ್ಷಣ ಸಂಸ್ಥೆ ಬಂದಿದ್ದರಿಂದ ಬಹಳಷ್ಟು ತಂದೆ ತಾಯಿಗಳು ಮಕ್ಕಳನ್ನ ಶಿಕ್ಷಣವನ್ನು ಕೊಡೋದಕ್ಕೆ ಮುಂದೆ ಬಂದು ಉತ್ಸಾಹದಿಂದ ಬಂದಿದ್ದಾರೆ. ಎಲ್ಲ ನನ್ನ ಮಕ್ಕಳಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಇತ್ತು ಅವರು ಜಗತ್ತನ್ನು ಆಳ್ತಾ ಇದ್ರು. ಮತ್ತೊಂದು ಕಾಲದಲ್ಲಿ ಯಾರ ಹತ್ರ ದುಡ್ಡಿತ್ತು, ಬಂಡವಾಳ ಇತ್ತು, ಅವರು ಜಗತ್ತನ್ನು ಆಳ್ತಾ ಇದ್ರು. ಆದರೆ 21ನೇ ಶತಮಾನ ಯಾರ ಹತ್ರ ಜ್ಞಾನ ಇದೆ ಅವರು ಜಗತ್ತನ್ನು ಆಳ್ತಾರೆ. ಮೊದಲೆಲ್ಲ ಪ್ರಧಾನಮಂತ್ರಿಗಳು ಬಂದ್ರೆ ದಿಲ್ಲಿಗೆ ಹೋಗ್ತಿದ್ರು, ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಅಲ್ಲಿ ಇನ್ಫೋಸಿಸ್ ಇದೆ, ವಿಪ್ರೋ ಇದೆ, IT ಇಂಡಸ್ಟ್ರಿಗಳಿದ್ದಾವೆ. ಬೆಂಗಳೂರಿಗೆ ದಿವಸಕ್ಕೆ 5,000 ಜನ ವಿಜ್ಞಾನಿಗಳು ಬರ್ತಾರೆ. ಹೊರ ದೇಶದ ವಿಜ್ಞಾನಿಗಳು ಪ್ರತಿ ದಿವಸ 5,000 ಜನ ಬರ್ತಾರೆ, 2,000-3,000 ಜನ ವಾಪಸ್ ಹೋಗ್ತಾರೆ. 5,000 ಜನ ವಿಜ್ಞಾನಿಗಳು, ಎಲ್ಲ ರಂಗದ ವಿಜ್ಞಾನಿಗಳು ಬರ್ತಾರೆ. ಬೆಂಗಳೂರಿನಲ್ಲಿ 500 ಫಾರ್ಚ್ಯೂನ್ ಕಂಪನೀಸ್ ಅಂತಿದೆ, ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂಥ ಉದ್ಯಮಿಗಳು 500ರಲ್ಲಿ 400 ಬೆಂಗಳೂರಲ್ಲಿದ್ದಾರೆ ಮತ್ತು 500 ಬಹಳ ವಿಶೇಷವಾಗಿರುವಂಥ R&D ಸೆಂಟರ್ಸ್ ಇದ್ದಾರೆ. ಹೀಗಾಗಿ ಶಿಕ್ಷಣ ಮತ್ತು ಜ್ಞಾನ ಬಹಳ ಮುಖ್ಯ.
ಯಾರು ಉತ್ತಮ ಶಿಕ್ಷಣವನ್ನ ಜ್ಞಾನವನ್ನ ಪಡ್ಕೊಳ್ತಾರೆ ಅವರು ಈಗಿನ ಕಾಲದ ಒಂದು ಪೈಪೋಟಿಯಲ್ಲಿ ಮುಂದೆ ಹೋಗಿ ತಮ್ಮ ಬದುಕನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ. ಶಿಕ್ಷಣ ಒಬ್ಬ ವ್ಯಕ್ತಿಯ ಚರಿತ್ರೆಯನ್ನ ಸೃಷ್ಟಿಸಲು ಭದ್ರ ಬುನಾದಿಯನ್ನು ಹಾಕ್ತದೆ. ಯಾರಿಗೆ ಜ್ಞಾನ ಇದೆ ಆ ಜ್ಞಾನ ನಮ್ಮನ್ನ ಸರಿ ದಾರಿಗೆ ತೆಗೆದುಕೊಳ್ಳುವಂಥದ್ದು. ಸರಿ ತಪ್ಪಿನ ಜ್ಞಾನವನ್ನ ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನ ನಾನು ಮಾಡಬೇಕು ಯಾವುದನ್ನ ನಾನು ಮಾಡಬಾರ್ದು ಅನ್ನುವಂಥ ವಿಮೋಚನೆಯನ್ನ ಜ್ಞಾನ ಹೇಳ್ಕೊಡ್ತೀವಿ. ಜ್ಞಾನದ ಜೊತೆಗೆ ಇನ್ನೊಂದು ಬೇಕು, ಧ್ಯಾನ, ಮೆಡಿಟೇಷನ್. ನಾಲೆಜ್ ಆ್ಯಂಡ್ ಮೆಡಿಟೇಷನ್ ಎರಡೂ ಕೂಡ ಬಹಳ ಮುಖ್ಯ. ಮೆಡಿಟೇಷನ್ ಮಾಡೋ ಮುಖಾಂತರ ನಿಮ್ಮ ಮನಸ್ಸಿನ ಮೇಲೆ ನೀವು ನಿಯಂತ್ರಣವನ್ನು ಮಾಡಬಹುದು ಮತ್ತು ಯಾವ ವಿಚಾರದಲ್ಲಿ ನೀವು ಚಿಂತನೆಯನ್ನು ಮಾಡ್ತೀರಿ ಅದಕ್ಕೆ 100% ಏಕಾಗ್ರತವಾಗಿ ಆ ಕೆಲಸವನ್ನು ಮಾಡಬಹುದು. ಆದ್ರಿಂದ ಮಕ್ಕಳಿಗೆ ಮೆಡಿಟೇಷನ್ ಕೂಡ ಅಷ್ಟೇ ಮುಖ್ಯ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ದೇಶಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ. ಬೇಕಾಗಿರೋದು ಚಾರಿತ್ರ್ಯ. ನಾನು ಬಳ್ಳಾರಿ ಬಂಧುಗಳಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ, ನೀವು ಜ್ಞಾನವನ್ನು ಕೊಡ್ತಾ ಇದ್ದೀರಿ, ಅದರ ಜೊತೆಗೆ ಚರಿತ್ರೆಯನ್ನು ಕೂಡ ಅವರು ನಿರ್ಮಿಸುವಂಥ ಪಾಠಗಳನ್ನ ನಿಮ್ಮ ಶಿಕ್ಷಣ ಸಂಸ್ಥೆ ಮಾರಲ್ ಸೈನ್ಸ್ ಅನ್ನ ಹೇಳ್ಕೊಡುವಂಥ ಕೆಲಸವನ್ನ ನಾವು ಮಾಡಬೇಕು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು ವಿಕಸಿತ ಭಾರತ 2040 ಆಗಬೇಕಾದ್ರೆ ಚಾರಿತ್ರ್ಯವಂತ, ಬುದ್ಧಿವಂತ, ಜ್ಞಾನದಿಂದ ಪೂರ್ಣ ಆಗಿರುವಂತ ಮಕ್ಕಳನ್ನ ಮುಂದಿನ ಪೀಳಿಗೆ ನಾವು ಕಟ್ಟಿದ್ರೆ ದೇಶಕ್ಕೆ ಉಜ್ವಲವಾದಂಥ ಭವಿಷ್ಯ ಇದೆ ಅಂತ ನಮ್ಮ ಪ್ರಧಾನಮಂತ್ರಿಗಳು ನಂಬಿದ್ದಾರೆ. ಆ ರೀತಿ ಹೊಸ ಶಿಕ್ಷಣ ನೀತಿಯನ್ನು ಕೂಡ ಅವರು ಇವತ್ತು ನಮಗೆ ತಂದಿದ್ದಾರೆ. ಅದನ್ನು ನಾವು ಇವತ್ತು ಅಳವಡಿಸಿಕೊಳ್ಳುವಂಥ ಕೆಲಸವನ್ನ ನಾವು ಮಾಡಬೇಕು ಅನ್ನುವಂಥ ಒತ್ತಾಸೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಕ್ಕಳಿಗೆ ಇನ್ನೊಂದು ಮಾತು, ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಿದ್ರೆ ಅದರ ಬಗ್ಗೆ ಚಿಂತನೆಯನ್ನ ಮಾಡಬೇಕು, ತರ್ಕಬದ್ಧವಾದ ಚಿಂತನೆಯನ್ನ ಮಾಡಬೇಕು. ತರ್ಕಬದ್ಧ ಚಿಂತನೆ ಅಂದ್ರೆ ಏನು? ಯಾಕೆ, ಏನು, ಎಲ್ಲಿ, ಎಷ್ಟು, ಎಷ್ಟು, ಈ 5 ಪ್ರಶ್ನೆಗಳು. ಯಾವುದಾದ್ರು ವಿಚಾರ ಹೇಳಿದ್ರೆ ಇದು ಯಾಕೆ ಹೇಳಿದ್ದಾರೆ, ಎಲ್ಲಿಂದ ಬಂತು, ಎಷ್ಟಿದೆ, ಏನಿದೆ, ಈ ಪ್ರಶ್ನೆಗಳಿಗೆ ಅಳವಡಿಸಿದಾಗ ಆ ವಿಷಯ ಸಂಪೂರ್ಣವಾಗಿ ತಿಳಿದಿದೆ ತರ್ಕಬದ್ಧವಾಗಿ. ಆವಾಗ ನೀವು ಬಿಳಿ ಪಾಠ ಮಾಡುವಂಥ ಅವಶ್ಯಕತೆ ಇಲ್ಲ, ನೀವು ಮೆಮೊರೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಜ್ಞಾನ ನೇರವಾಗಿ ನೀವು ಮಿದುಳಲ್ಲಿ ಇರ್ತದೆ. ತರ್ಕಬದ್ಧವಾದಂತಹ ಚಿಂತನೆಯನ್ನ ಮಾಡೋದಕ್ಕೆ ತಾವು ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು. ಒಮ್ಮೆ ವಿದ್ಯಾರ್ಥಿ ಆದರೆ ನಾವು ಕೊನೆಯ ಉಸಿರಿನವರೆಗೂ ವಿದ್ಯಾರ್ಥಿಗಳು. ಒಮ್ಮೆ ವಿದ್ಯಾರ್ಥಿ ಲೇಬಲ್ ಹಚ್ಕೊಂಡ್ರೆ ಕೊನೆಯವರೆಗೂ ನಾವು ವಿದ್ಯಾರ್ಥಿಗಳೇ. ದಿವಸ ಕಲಿಯೋದಕ್ಕೆ ನಾವು ಇರ್ತೇವೆ. ಶಾಲೆಯಲ್ಲಿ ಮೊದಲು ಪಾಠ ಹೇಳ್ತಾರೆ, ಆಮೇಲೆ ಪರೀಕ್ಷೆ. ಜೀವನದಲ್ಲಿ ಹಂಗಿಲ್ಲ, ಜೀವನದಲ್ಲಿ ಉಲ್ಟಾ. ಜೀವನದಲ್ಲಿ ಪ್ರತಿ ದಿವಸ ಪರೀಕ್ಷೆ ಮತ್ತು ಆಮೇಲೆ ಕಲಿಯೋದು. ಇಲ್ಲಿ ಪಾಠ ಕಲಿತು ಪರೀಕ್ಷೆ ಕೊಡೋದು, ಇಲ್ಲಿ ಪರೀಕ್ಷೆಯನ್ನು ಕೊಟ್ಟು ಆಮೇಲೆ ಪಾಠ ಕಲಿಯೋದು ಜೀವನದಲ್ಲಿ. ಆದರೆ ಕಲಿಯೋದು ಮಾತ್ರ ನಿರಂತರವಾಗಿರ್ತದೆ. ಹೀಗಾಗಿ ಯಾರು ನಿರಂತರವಾಗಿ ಕಲಿತಾರೆ ಅವರು ಜೀವಂತವಾಗಿದ್ದಾರೆ. ಯಾವತ್ತು ನೀವು ಕಲಿಯೋದು ಗೆಲ್ಲಿಸ್ತೀರಿ ಅವತ್ತು ಇದ್ದೂ ಇಲ್ದಂಗೆ. ಅದರಿಂದ ಸಾಧನೆಯನ್ನ ನಾವು ನಿರಂತರವಾಗಿ ಮಾಡಬೇಕು. ಸಾಧನೆ ಹೆಂಗಾಗಿ ಮಾಡಬೇಕು ಅಂದ್ರೆ, ನೀವು ಜೀವನದಲ್ಲಿ ನಿಮ್ಮ ಸಾಧನೆ ಇಡೀ ಮನಕುಲಕ್ಕೆ ಒಳ್ಳೆಯದಾಗಬೇಕು. ನೀವಿಲ್ದಾಗ್ಲೂ ಕೂಡ ನೀವು ಮಾಡಿರೋ ಕೆಲಸಗಳು ನೆನಪಿರ್ಬೇಕು. ಈಗ ನೋಡ್ರಿ, ನಮ್ಮ ಬಳ್ಳಾರಿ ಸೋದರು ಇವತ್ತು ಅವರ ಹಿರಿಯರಾದಂಥ ರುದ್ರಪ್ಪ ಅವರ ಹೆಸರಿನಲ್ಲಿ ಈ ಸಂಸ್ಥೆಯನ್ನು ಮಾಡಿದ್ದಾರೆ. ರುದ್ರಪ್ಪ ಅವರು ನಮ್ಮ ಮಧ್ಯೆ ಇಲ್ಲದಿದ್ರು ಕೂಡ ಅವ್ರ ಹೆಸರು ಉಳಿದಿದೆ. ಅಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ. ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಸಾವಿನ ನಂತರ ಬದುಕಬೇಕು ಸಾಧಕನಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಗುರಿ ಇರಬೇಕು.
ಕೊನೆಯದು ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟೇನ್ ಯಾವುದು? ಮೌಂಟ್ ಎವರೆಸ್ಟ್. ಯಾರು ಹೇಳಿದ ಕೈಯ ತಮ್ಮಲ್ಲಿ ಮೌಂಟ್ ಎವರೆಸ್ಟ್. ಅದನ್ನ ಏರೋದು ಬಹಳ ಜನ ಪ್ರಯತ್ನ ಮಾಡಿದ್ರು, ಆಗಿರಲಿಲ್ಲ. ಆದರೆ ಮೊದಲನೇ ಬಾರಿ ಅದನ್ನ ಹತ್ತಿ ಭಾರತ ಧ್ವಜವನ್ನ ನೆಟ್ಟಿದ್ದು ಯಾರು ಹೇಳ್ರಿ? ತೇನ್ ಸಿಂಗ್. ತೇನ್ ಸಿಂಗ್ ಒಬ್ಬ ಸಣ್ಣ ಹುಡುಗ, 10 ವರ್ಷದ ಬಾಲಕ ಇದ್ದ. ಅವನು ಶರ್ಫ್ ಜಾತಿ ಸೇರಿದ್ದ. ಶರ್ಫ್ ಅಂದ್ರೆ ಚಪ್ಪಟ್ ಜಾತಿ. ಅವನ ತಾಯಿ 25 ಕುರಿಗಳಿತ್ತು. ಒಂದು ಸಣ್ಣ ಗುಡ್ಡದ ಮೇಲೆ ಮೇಯಿಸಿ ಒಂದು ರೊಟ್ಟಿ ಕಟ್ಕೊಂಡು ನೀನು ಮೇಯಿಸ್ಕೊಂಡು ಸಾಯಂಕಾಲ ತಗೊಂಡು ಬಾ ಅಂತ ಹೇಳ್ತಾ ಇದ್ರು. ಬರುವಾಗ ಅವನ ತಲೆಯ ಕೂದಲವನ್ನ ದೌಡಿ, ಈ ಪಕ್ಕದಲ್ಲಿ ಇದೆಯಲ್ಲ ಮೌಂಟ್ ಎವರೆಸ್ಟ್, ಇದನ್ನ ಹತ್ತಿಯ ಅಂತ ಕೇಳ್ತೀನಿ. ದಿವಸ ಕೇಳ್ತೀನಿ, ಹತ್ತಿಯ ಹತ್ತಿಯ. ಅವನು 42 ವರ್ಷಕ್ಕೆ ಅದನ್ನು ಹತ್ತಿದ. ಬಹಳ ಕಷ್ಟ. ಹಂಗೆ ಮೇಲೆ ಹೋಗ್ತೀವಿ, ಆಮ್ಲಜನಕ ಕಡಿಮೆ ಆಗುತ್ತೆ, ಆಕ್ಸಿಜನ್ ಕಡಿಮೆ ಆಗುತ್ತೆ. ಬಹಳ ಜನ ಹತ್ತಕ್ಕೆ ಹೋಗಿ ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಆದರೆ ಇವನು ಯಶಸ್ವಿಯಾಗಿ ಹತ್ತಿ ಭಾರತ ಧ್ವಜವನ್ನ ಅಲ್ಲಿ ನೆಟ್ಟ. ಅವ್ನು ವಾಪಸ್ ಬಂದಾಗ ಪತ್ರಕರ್ತರು ಅವ್ನು ಕೇಳಿದ್ರು. ಅವ್ನಿಗೇನು ಕೇಳಿದ್ರು ಅಂದ್ರೆ, 42 ವರ್ಷಕ್ಕೆ ಹತ್ತಿದ್ಯಾ, ಹೆಂಗೆ ಅನಿಸ್ತು ನಿನಗೆ? ಅವಾಗ ಅವನು ನಗನಗತ ಹೇಳ್ದ, ನಾನು 42 ವರ್ಷಕ್ಕಲ್ಲ, ನಾನು 10ನೇ ವಯಸ್ಸಿನಲ್ಲಿದ್ದಾಗ ಹತ್ತಿದೆ. ಯಾವಾಗ ನಮ್ಮ ತಾಯಿ ನನ್ನ ತಲೆಗೆ ಅಡುಗೆ ಈ ಹತ್ತಿ ಅಂತ ಕೇಳ್ತಿದ್ದು, ಅವತ್ತೇ ತೀರ್ಮಾನ ಮಾಡಿದ್ದೆ ನಾನು ಹತ್ತಿನ ಒಂದು ದಿವಸ. ಹಂಗೆ ಇವತ್ತು ನೀವೇನು ತೀರ್ಮಾನ ಮಾಡ್ತೀರಿ ಈ ಬೆಳ್ಳಾರಿಯವರ ಸಂಸ್ಥೆಯಲ್ಲಿ ಕಲಿಯುವಾಗ, ನಾನು ಏನು ಆಗ್ಬೇಕು ಅಂತ ತೀರ್ಮಾನ ಮಾಡ್ತೀರಿ, ಅದಕ್ಕೆ ಸಾಧ್ಯ ಇದೆ. ಅದಕ್ಕೆ ಪ್ರಯತ್ನ, ನಿಷ್ಠೆ, ಪ್ರಾಮಾಣಿಕವಾದ ಪ್ರಯತ್ನ ಬಹಳ ಮುಖ್ಯ. ಆದ್ರಿಂದ ಏನಾಗಬೇಕನ್ನುವಂತ ವಿಚಾರ ಇರಬೇಕು, ಅದನ್ನು ಸಾಧಿಸುವಂತ ಛಲ ಇರಬೇಕು, ಹಾಗೆ ತೀರ್ತೀರಿ ಅನ್ನುವಂತ ಕನಸು ಕೂಡ ಇರಬೇಕು. ನಿಮ್ಮ ದಾರಿ ಸ್ಪಷ್ಟವಾಗಿರಬೇಕು. ಖಂಡಿತವಾಗಿಯೂ ಯಶಸ್ಸನ್ನ ನೀವು ಪಡ್ಕೊಳ್ತೀರಿ. ಈ ಸಂಸ್ಥೆಯಿಂದ ನೀವು ಯಶಸ್ವಿಯಾಗಿ ಹೊರಗಡೆ ಹೋಗಿ ಬದುಕಿನಲ್ಲೂ ಯಶಸ್ವಿಯಾಗಿ ಈ ಸಂಸ್ಥೆಗೆ, ಈ ಸಂಸ್ಥೆಯ ಸ್ಥಾಪಕರಿಗೆ, ಇಲ್ಲಿಯ ಗುರುಗಳಿಗೆ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಧನ್ಯವಾದ.